ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 4ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 5ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಂದಿನ ಕೂಲಿಯ ಜೊತೆಗೆ ಒಂದು ವಾರ ಕೆಲಸವಿಲ್ಲದಂಥ ಬೇಸರದಲ್ಲೇ ಹಾಡಿ ಕಡೆ ಹೆಜ್ಜೆ ಹಾಕಿದ ಕಲ್ಯಾಣಿಗೆ ಕೂಲಿ ಇಲ್ಲದಂತಾಯಿತು ಎನ್ನುವುದಕ್ಕಿಂತ ಎಲ್ಲರೆದುರು ಗೌಡ ಮಗನನ್ನು ಅಂದಿದ್ದ ಮಾತು ಅರಗಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಇದರ ಅರಿವಿರದ ಕರ್ಣ ಅಮ್ಮ ಬರುವುದರೊಳಗೆ ಮಾಡೋಣವೆಂದು ಒಂದು ಹಲಸಿನಕಾಯಿಯನ್ನು ಹೆಚ್ಚಿ ಬೇಯಲು ಹಾಕಿ ಉಪ್ಪು ಮೆಣಸು ಬೆರೆಸಿ ಕುದಿಸಿ ಇಟ್ಟಿದ್ದ. ಜೊತೆಗೆ ಹಲಸಿನ ಹಣ್ಣಿನ ತೊಳೆಗಳು ಬೇರೆ. ಸಿಹಿ ಖಾರ 2 ರೀತಿಯ ಭಕ್ಷ್ಯಗಳಿದ್ದ ಇಂದಿನ ಊಟ ಅವರ ಪಾಲಿಗೆ ಹಬ್ಬದಡುಗೆ. ಗೌಡರ ಮನೆಯಿಂದ ಬೇಸರದಿಂದ ಹೊರಟ ಕಲ್ಯಾಣಿ ಗುಡಿಸಲು ತಲುಪುವಷ್ಟರಲ್ಲಿ ಕುಪಿತಳಾಗಿದ್ದಳು. ಬಂದವಳೆ ಮಗನ ಬೆನ್ನ ಮೇಲೆ ಗುದ್ದಲಾರಂಭಿಸಿದಳು. ಯಾಕೆ ಹೊಡಿತಿದೀಯಾ, ಹೇಳ್ಬಿಟ್ಟಾದ್ರೂ ಹೊಡಿ ಎಂದು ಕರ್ಣ ತಾಯಿಗೆ ಬೆನ್ನು ಕೊಟ್ಟನೇ ವಿನಃ ಹೊಡೆತಗಳಿಂದ ತಪ್ಪಿಸಿಕೊಳ್ಳಿಲ್ಲ. ಬಂಡೆಗೆ ಹಣೆ ಚಚ್ಚಿಕೊಂಡಂತೆ ಕಬ್ಬಿಣವನ್ನು ಕೈಯಿಂದ ಕುಟ್ಟುವಂತೆ ಕಬ್ಬಿಣದಂಥ ದೇಹದ ಕರ್ಣನಿಗೆ ಹೊಡೆಯಲಾರದೆ ಕೈ ಸೋಲು ಬರುವವರೆಗೂ ಹೊಡೆದು ಕೈ ಚೆಲ್ಲಿ ಗೋಡೆಗೊರಗಿ ಕೂತಳು. ಏನಾತು ಬಳಿ ಕೂತು ಕೇಳಿದ ಕರ್ಣ. ನೀನು ಯಾಕೆ ಆ ಗೌಡನ ತೋಟದೊಳಗೆ ಮೆಣಸು ಕದ್ಕೊಂಡು ಬಂದ್ಯಾ? ಹೆಚ್ಚು ಕಮ್ಮಿ ಕಿರುಚಿದಂತೆ ಕೇಳಿದ್ಲು. ಮೂಲೆಲಿತ್ತು ತಂದೆ, ಅವು ನಾವು ನೆಟ್ಟವೆ ತಾನೇ, ನಾ ಕಿತ್ಕೊಂಡು ಬಂದರೆ ತೆಪ್ಪೇನು ಎಂದು ಕೇಳಿದ ಕರ್ಣ. ನಾಲ್ಕು ಕಿತ್ತರೆ ಗಿಡ ಏನು ಖಾಲಿ ಆಗಕ್ಕಿಲ್ಲ ಕಣ್ಕೂಸೆ. ಆದರೆ ಈ ಹಾಡಿನಾಗೆ ನಮ್ಮ ತೆಪ್ಪು ಒಪ್ಪು ಯಾರು ಕೇಳ್ತಾರೆ? ಗೌಡ್ರು ಏನು ಹೇಳ್ತಾರೆ ಅದೇ ನ್ಯಾಯ. ನೀನು ಮೆಣಸು ಕಿತ್ತಿದ್ನ ಯಾರೋ ನೋಡಿ ಗೌಡ್ರಿಗೆ ಹೇಳಿದ್ದಾರೆ. ಅದಕ್ಕೆ ಶಿಕ್ಷೆ ಅಂತ ಇವತ್ತಿನ ಕೂಲಿನೂ ಕೊಡಲಿಲ್ಲ, ಒಂದು ವಾರ ಕೂಲಿನೂ ಇಲ್ಲ ಅಂದಳು ಕಲ್ಯಾಣಿ. ಮನೇಲಿ ನುಚ್ಚಿಲ್ವೇನವ್ವ, ಒಂದು ವಾರ ಆಗುತ್ತೆ ಬಿಡು. ಕಾಡೊಳಿಗೆ ಹೋಗಿ ಸೊಪ್ಪು ಕುರ್ಸ್ಲುಗೆಡ್ಡೆ ಗೆಣಸು ಕಳಲೆ ಕಿತ್ಕೊಂಡು ಬರ್ತೀನಿ. ಹಲಸಿನಕಾಯಿ ತಂದಿದ್ದೀನಿ, ಹೆಂಗ ಆಗತ್ತೆ, ಯಾಕೆ ಚಿಂತೆ ಮಾಡ್ತೀಯಾ ಎಂದ ಕರ್ಣ. ಮನೇಲಿರೋ ನುಚ್ಚನ್ನು ಈಗಲೇ ತಿಂದು ತಿಳ್ನೀರಾದರೆ ಮಳೆಗಾಲಕ್ಕೆ ಏನು ಮಾಡೋದು? ಹಸ್ಕೊಂಡು ಸಾಯ್ಬೇಕಾಗ್ತದೆ ಅಷ್ಟೇ. ಮುಂದಿನ ಜೀವನದ ಬಗ್ಗೆ ಯೋಚಿಸಿ ಹೇಳಿದ್ಲು ಕಲ್ಯಾಣಿ. ಈಗೇನು ಮಾಡೋದು ಹೇಳು, ನಿಂಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂದ ಕರ್ಣ. ನೀನು ಗುಡ್ಡ ಕಡ್ದು ಉಳುಮೆ ಮಾಡ್ತೀನಿ ಅನ್ನೋದು ಬಿಡು. ಗಾಳಿ ಮಾತು ಗೌಡ್ರು ಕಿವಿಗೂ ಬಿದ್ದೈತೆ. ಹಾಡಿ ಜನ ಎಲ್ಲ ನಮ್ಮ ಮೇಲೆ ತಿರುಗಿ ಬಿದ್ದರೆ ಎಲ್ಲೋಗೋದು? ನಮ್ಮಿಂದ ಎಲ್ಲರಿಗೂ ತೊಂದರೆ ಆಗತ್ತೆ. ಈಗ ಗೊತ್ತಾಗದೆ ಬೇಡ. ನಾಳಿಕೆ ಗೌಡ್ರು ಮನೆತಕ್ಕೆ ನನ್ನ ಜೊತೆ ಬಾ, ಕ್ಷಮೆ ಕೇಳು ಎಂದಳು ಕಲ್ಯಾಣಿ ತೀರ್ಪು ಕೊಟ್ಟವಳಂತೆ. ಅಮ್ಮನಿಗಾಗಿ ಕ್ಷಮೆ ಕೇಳಲು ಒಪ್ಪಿಕೊಂಡ ಕರ್ಣ. ಮಗ ಒಪ್ಪಿಕೊಂಡಿದ್ದಕ್ಕೆ ಸಮಾಧಾನವಾಗಿ ಇರು, ಬೇಗ ಗಂಜಿ ಮಾಡಿಬಿಡ್ತೀನಿ ಎಂದು ಮೇಲೆದ್ದಳು ಕಲ್ಯಾಣಿ. ಏನು ಬೇಡ, ನಾನಾಗಲೇ ಹಲಸಿನಕಾಯಿ ಬೇಯಿಸಿದ್ದೀನಿ ಎಂದ ಕರ್ಣ. ಒಲೆಯ ಬಳಿ ಹೋಗಿ ಮಡಕೆ ಬಾಯಿ ತೆಗೆದು ನೋಡಿದವಳು ಇಬ್ಬರಿಗೂ ಹೆಚ್ಚಾಗಿದ್ದಷ್ಟ ಜೊತೆಗೆ ಹಲಸಿನ ಹಣ್ಣು ಬೇರೆ ಇದ್ದಿದ್ದರಿಂದ ಅರ್ಧವನ್ನು ಪಕ್ಕದಲ್ಲೇ ಇದ್ದ ತಮ್ಮನ ಮನೆಗೆ ತೆಗೆದುಕೊಂಡು ಹೋದ್ಲು. ತಗಳೆ ಕೆಂಚಿ, ಗಂಜಿ ಏನು ಬೇಯಿಸ್ಬೇಡ ಎಂದಳು. ಹೆಂಗ ಗೌಡ್ರು ಕೂಲಿ ಕೊಡದೇ ಇದ್ರೂ ಒಟ್ಟಿಗೆ ಏನಾರ ವ್ಯವಸ್ಥೆ ಮಾಡ್ಕತ್ತೀರಾ? ಕೊಂಕಾಡಿಯೇ ಪಡೆದುಕೊಂಡಳು. ಅವಳ ಕೊಂಕುಗಳು ಕಲ್ಯಾಣಿಗೆ ಅಭ್ಯಾಸವಾಗೋಗಿದ್ವು. ತಮ್ಮನಿಗಾಗಿ ಎಲ್ಲವನ್ನೂ ಸಹಿಸಿಕೊಳ್ತಿದ್ಲು. ಕಲ್ಯಾಣಿಗೆ 2 ತಮ್ಮಂದಿರು. ಮೊದಲನೆಯವನು ಸೋಮ, ಎರಡನೆಯವನು ಕೆಂಚ. ಸೋಮ ಕೆಲವು ವರ್ಷಗಳ ಹಿಂದೆ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಬರುವ ಜ್ವರಕ್ಕೆ ತುತ್ತಾಗಿ ಕೊನೆಯುಸಿರೆಳೆದಿದ್ದ. ಆಗಿನಿಂದ ಉಳಿದ ತಮ್ಮನ ಮೇಲೆ ಹೆಚ್ಚು ಜಾಗ್ರತೆ ವಹಿಸುತ್ತಿದ್ಲು. ಹಾಡಿಯಲ್ಲಿ ಮದುವೆಯಾಗದೆ ಬಸಿರಾಗುವುದು ದೊಡ್ಡ ಕ್ಷಮಿಸಲಾಗದಂಥ ಅಪರಾಧವೇನಲ್ಲ. ಮೈಮುರಿಯೇ ಕೂಲಿ ಕೆಲಸ ಬಿಟ್ಟರೆ ದಮಡಿ ಬಾರಿಸಿಕೊಂಡು ಲಾವಣಿಗಳನ್ನು ಹೇಳುತ್ತಾ ಕುಣಿಯುವುದು, ಸಿಡಿಲು ಮಾರಿಯ ಜಾತ್ರೆ ಇಷ್ಟೇ ಅವರ ಮನೋರಂಜನೆಗೆ ಆಗಿದ್ದಿದ್ದು. 10 ವರ್ಷವಾಗುವಷ್ಟರಲ್ಲಿ ಗೌಡರ ಮನೆಯ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. 14-15 ವರ್ಷಗಳಿಗೆಲ್ಲ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುತ್ತಿದ್ದರು. ಗಂಡು ಮಕ್ಕಳಾದರೆ 18ರ ಒಳಗೆ. ಹಾಗಾಗಿಯೇ ಬಹುಬೇಗ ಆಕರ್ಷಣೆಗೆ ಬೀಳುತ್ತಿದ್ದರು, ದೈಹಿಕವಾಗಿ ಮುಂದುವರಿಯುತ್ತಿದ್ದರು. ಹಾಗೆ ಮದುವೆಗೆ ಮುಂಚೆ ಗರ್ಭಿಣಿಯಾದರೆ ಕಾರಣನಾದವನ ಜೊತೆ ಮದುವೆ ಮಾಡಿ ಬಿಡ್ತಿದ್ರು. ಅವನು ಅವಿವಾಹಿತನಾಗಿದ್ದರೂ ಸರಿ, ವಿವಾಹಿತನಾಗಿದ್ದರೂ ಅಷ್ಟೇ. ಮದುವೆಗೆ ಸಂಬಂಧಗಳು ಕೂಡ ಹೆಚ್ಚು ಆ ಹಾಡಿಯಲ್ಲೇ ನಿಷ್ಕರ್ಷೆಯಾಗುತ್ತಿದ್ವು. ಹೆಚ್ಚೆಂದರೆ ಅಕ್ಕಪಕ್ಕ ಇದ್ದ ಇಂಥದ್ದೇ ಹಾಡಿಗಳು ಅಷ್ಟೇ. ಕೊಡಲು ತೆಗೆದುಕೊಳ್ಳಲು ಯಾರ ಬಳಿಯೂ ಆಸ್ತಿಯಾಗಲಿ ಹಣವಾಗಲಿ ಬಂಗಾರವಾಗಲಿ ಇರದಿದ್ದಾಗ ಮದುವೆಗಳು ಸುಲಭ, ಹೆಚ್ಚು ಖರ್ಚಿಲ್ಲದೆ ಮುಗಿದು ಹೋಗ್ತಿದ್ವು. ಮದುವೆಯಾದ ಮೇಲೆ ಗಂಡ ಹೆಂಡತಿ ಇಬ್ಬರು ಯಥಾವತ್ತಾಗಿ ಗೌಡರ ಮನೆ ಕೂಲಿಗೆ ಹೋಗ್ತಾ ಇದ್ರು.
ಇಡೀ ಹಾಡಿಯ ಜನಕ್ಕೆ ವರ್ಷದ 365 ದಿನವೂ ಕೂಲಿ ಕೊಡುವುದು ಸಾಮಾನ್ಯವಾದ ವಿಷಯವಾಗಿರಲಿಲ್ಲ. ಆದರೆ ಮಹಾನ್ ಬುದ್ಧಿವಂತ ಗೌಡ ಒಂದೊತ್ತಿನ ಗಂಜಿಗೆ ದ್ರೋಹ ಮಾಡ್ತಿರಲಿಲ್ಲ. ವ್ಯವಹಾರದ ಲೆಕ್ಕಾಚಾರ ತಿಳಿಯದ ಹಾಡಿಯ ಜನ ಕೆಲಸ ಮಾಡದೆ ಕೂಲಿ ಕೊಡುತ್ತಿದ್ದ ಗೌಡನನ್ನು ದೇವರು ಅಂತಲೇ ಭಾವಿಸ್ತಿದ್ರು. ಆದರೆ ಅಸಲಿಗೆ ಕೆಲಸ ಮಾಡುವಾಗ ಹಾಡಿಯ ಜನರಿಂದ ದಿನಕ್ಕೆ 1.5 ಪಟ್ಟು ಕೆಲಸ ತೆಗೆಸಿರುತ್ತಿದ್ದ ಗೌಡ. ಒಟ್ಟಿನಲ್ಲಿ ಗೌಡ ಹಾಡಿಯ ಜನರನ್ನು ಚೆನ್ನಾಗಿ ಮರಳು ಮಾಡಿ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದ ಹಾಡಿ ಜನ ಗೌಡನ ಆಸರೆಯಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ ಅಂತ ಅಂದ್ಕೊಂಡಿದ್ರು. ತಮ್ಮನ ಮನೆಗೆ ಹಲಸು ಕೊಟ್ಟು ಬಂದ ಕಲ್ಯಾಣಿ ಮಗನಿಗೆ ಒಂದು ತಟ್ಟೆಗೆ ಹಾಕಿಕೊಟ್ಟು ಬಂದು ಕೊಟ್ಟು ತಾನೊಂದು ತಟ್ಟೆಗೆ ಹಾಕಿಕೊಂಡು ಬಂದು ಕೂರುವಷ್ಟರಲ್ಲಿ ಸೇವಂತಿ ಪ್ರತ್ಯಕ್ಷವಾಗಿದ್ಲು. ಹಲ್ಸ್ ಬೇಯಿಸಿದ್ದೀರಾ? ಹಾಡಿ ತುಂಬ ಘಮ್ಮಂತಿದೆ ಎನ್ನುತ್ತಾ. ಅಂದ್ಕೋತಿದ್ದೆ ಯಾಕಿನ್ನೂ ಬಂದಿಲ್ಲ ಅಂತ. ಬಂದ್ಯಾ? ಬಾ ಎನ್ನುತ್ತಾ ತಟ್ಟೆಗೆ ಕೈ ಹಚ್ಚಿದ ಕರ್ಣ. ನನ್ನ ಬಿಟ್ಟು ಎಂತ ತಿನ್ನೋದು ನೀನು? ತಿನ್ಸಾ ಎನ್ನುತ್ತಾ ಬಾಯಿ ಆ ಮಾಡಿದಳು ಸೇವಂತಿ. ನೀನೇ ನನ್ನ ಎಂಡ್ರ ತಿನ್ಸೋಕೆ ಹೋಗೆ ಗದರಿದ ಕರ್ಣ. ಎಂಡ್ರಾಗವಳು ತಿನ್ಸೋ ಎಂದು ಬಲವಂತವಾಗಿ ಅವನ ಕೈ ತನ್ನ ಬಾಯಿಗಿಟ್ಟುಕೊಂಡಳು ಸೇವಂತಿ. ಸೇವಂತಿ ಬಹುಶಃ 15-16ರ ಹುಡುಗಿ ಇರಬಹುದು. 5.5 ಅಡಿ ಎತ್ತರದ ಕಡೆದಿಟ್ಟ ಶಿಲ್ಪದಂಥ ಶಾರೀರ, ತುಂಬು ಕೆನ್ನೆ, ಕೈಗಳು. ಇವಳು ಈ ಹಾಡಿಯವಳು ಹೌದೋ ಅಲ್ವೋ ಅನ್ನುವಂಥ ಹಾಲ್ಬಿಳುಪಿನ ಮೈಬಣ್ಣ. ಮಲೆನಾಡ ಪ್ರಕೃತಿ ದೇವತೆಯಷ್ಟೇ ಸುಂದರವಾಗಿದ್ಲು. ಸೇವಂತಿಯ ಮೇಲೆ ಗೌಡನ ಕಣ್ಣು ಬೀಳದೇ ಇಲ್ಲ. ಆದರೆ ಅವಳು ಕಲ್ಯಾಣಿ, ಕರ್ಣ ಇಬ್ಬರನ್ನು ಸೇರಿಸಿ ಮಾಡಿದ ವ್ಯಕ್ತಿತ್ವ. ಜೊತೆಗೆ ಕರ್ಣನ ಹಿಂದೆ ಸುತ್ತುತ್ತಿದ್ದರಿಂದ ಗೌಡ ಹೊಂಚಿ ಹಾಕಿ ಕಾಯ್ತಿದ್ದ ಅವಕಾಶಕ್ಕಾಗಿ. ಅಮ್ಮ ಮಗನ ಜೊತೆ ತಾನೂ ಕೂಡ ಕುಳಿತು ತಿಂದಳು ಸೇವಂತಿ. ಅತ್ತೆ, ಅಪ್ಪಯ್ಯ ಹೇಳ್ತಿದ್ದ 1 ವಾರ ಕೂಲಿ ಇಲ್ಲ ಅಂತ. ನಂತವ ಒಂದು ದಾರಿ ಇದೆ. ಮನೆಗೆ ಕೂತ್ಕೊಂಡು ಏನು ಮಾಡೋದು? ಕರ್ಣ, ನೀನು ಕಾಡಿಗೆ ಹೋಗಿ ಬಿದ್ರು ತಂದ್ಕೊಡು. ನಾನು ಅತ್ತೆ ಇಬ್ಬರು ಸೇರ್ಕೊಂಡು ಬುಟ್ಟಿ ಎಣಿತೀವಿ. ಚೆನ್ನೈನ ಕೂಟೆ ಸಂತೆ ಕೊಟ್ಕಳಿಸಿದ್ರೆ 4 ಕಾಸಾದರೂ ಬರುತ್ತೆ. ಬಂದಿದ್ರಾಗೆ ಇಬ್ಬರಿಗೂ ಅರ್ಧರ್ಧ. ಏನಂತೀಯ ಎಂದಳು ಸೇವಂತಿ. ಆದರೆ ಚೆನ್ನೈಯ ಸಂತೆಗೆ ತಗೊಂಡು ಹೋಗಬೇಕಲ್ಲ. ನಾವು ಹೋಗೋಕ್ಕೆ ಭಾಳ ದೂರ. ಎತ್ತಿನ ಗಾಡಿ, ಮೋಟರ್ ಗಾಡಿಲಾದರೆ ಹೋಗಿ ಬರಬಹುದು. ಗೌಡ್ರು ಮೋಟರ್ನಲ್ಲಿ ಕರ್ಕೊಂಡೋಗಲ್ಲ ಎಂದಳು ಕಲ್ಯಾಣಿ. ಚೆನ್ನಯ್ಯ ಗೊಬ್ಬರ ತರಕ್ಕೆ ಒಬ್ಬನೇ ಹೋಗ್ತಾನಲ್ಲ, ಅವ ಕೊಟ್ಟು ಕಳಿಸಿದ್ರೆ ಆಯಿತು. ನಾನು ಮಾತಾಡ್ತೀನಿ ಅವನ ಹತ್ರ ಎಂದಾಗ ಸೇವಂತಿ, ಏನು ಬೇಡ, ನೀನು ಅವನ ಮಾತಾಡೋದು ಅಂದ ಕರ್ಣ. ಚೆನ್ನಯ್ಯನೇನು ಸಾಮಾನ್ಯದವನಲ್ಲ. ಗೌಡ ತಿಂದುಬಿಟ್ಟ ಹಣ್ಣು ಹೆಣ್ಣು ಎಲ್ಲ ಇವನ ಪಾಲೆ. ಆದ್ದರಿಂದಲೇ ಸೇವಂತಿ ಚೆನ್ನಯ್ಯನ ಬಳಿ ಮಾತನಾಡೋದು ಬೇಡ ಅಂತ ಹೇಳಿದ್ದ ಕರ್ಣ. ಸೇವಂತಿಯಂಥ ಹೆಣ್ಣು ಯಾರ ಕೈಗೂ ಸಿಕ್ಕು ನಲುಗದಿರಲಿ ಅನ್ನೋದು ಅವನ ಆಸೆ ಆಗಿತ್ತು. ಹಾಡಿಯ ಹೆಂಗಸಾದರೂ ಗೌಡನ ವಶವಾಗುವುದು ಕರ್ಣನಿಗೆ ಇಷ್ಟವಿರಲಿಲ್ಲ. ಕಿತ್ತು ತಿನ್ನುವ ಬಡತನ, ಕುಡಿತದ ದಾಸರಾದ ಮನೆಯ ಗಂಡಸರಾದ ಅಪ್ಪ, ಅಣ್ಣ, ತಮ್ಮ, ಗಂಡ, ಗೌಡರಿಗೆ ಎದುರು ನಿಲ್ಲುವ ಧೈರ್ಯವಿಲ್ಲ. ಅಬಲೆಯಂತೆ ಹಾಡಿಯ ಹೆಂಗಸರು ಗೌಡನಿಗೆ ಬಲಿಯಾಗ್ತಿದ್ರು. ಸರ್ಕಾರದ ಕಣ್ತಪ್ಪಿಸಿ ಪ್ರಕೃತಿಯನ್ನು ನಾಶ ಮಾಡಿ ಮನಸೋ ಇಚ್ಛೆ ಸರ್ವಾಧಿಕಾರಿಯಂತೆ ಭೂತಾಯಿಯನ್ನು ತನ್ನ ವಶ ಮಾಡಿಕೊಳ್ಳುತ್ತಿದ್ದ ತಿರುಮಲೇಗೌಡ. ಗೌಡನಿಗೆ 2 ಮಕ್ಕಳು, 1 ಹೆಣ್ಣು 1 ಗಂಡು. ಇಬ್ಬರನ್ನು ಪೇಟೆಯಲ್ಲಿ ಓದಿಸುತ್ತಿದ್ದ. ರಜೆ ಇದ್ದಾಗ ಮಗ ಆಗಾಗ ಬರುತ್ತಿದ್ದ. ಮಗಳಂತೂ ಬಂದು ವರ್ಷಗಳೇ ಕಳೆದಿದ್ವು. ಯಾವುದೇ ಮನರಂಜನೆ ಇಲ್ಲದ ಹಾಳು ಕೊಂಪೆಗೆ ಯಾಕೆ ಎಂದು ತಿರುಮಲೇಗೌಡ್ರೆ ಮಗಳನ್ನು ಕರೆಸ್ತಾ ಇರಲಿಲ್ಲ. ಮಡದಿಯ ಜೊತೆ ಆಗಾಗ ಹೋಗಿ ನೋಡ್ಕೊಂಡು ಬರ್ತಿದ್ರು. ಕೃಷ್ಣವೇಣಿಯ ತವರು ಮನೆಯಲ್ಲಿ 2 ಮಕ್ಕಳನ್ನು ಬಿಟ್ಟಿದ್ರು. ತಿರುಮಲೇಗೌಡರು ತಿರುಪತಿ ವೆಂಕಟೇಶ್ವರನ ಮನೆತನದವರು. ವರ್ಷಕ್ಕೊಮ್ಮೆ ತಪ್ಪದೆ ತಿರುಪತಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ರು. ಗೌಡರ ಮಗ ಶ್ರೀನಿವಾಸ, ಮಗಳು ಇಂದುಮತಿ. ಮಗ ಅಚ್ಚು ಹೊತ್ತಿದಂತೆ ಗುಣ, ನಡತೆ, ರೂಪ ಎಲ್ಲದರಲ್ಲೂ ತಂದೆಯದೇ ತದ್ರೂಪ. ಮಗಳನ್ನು ಹಾಡಿಯವರು ನೋಡಿಯೇ ಇರಲಿಲ್ಲ. ಬುಟ್ಟಿ ಹೆಣೆಯುವ ಯೋಚನೆಯನ್ನು ಕೈಬಿಟ್ಟಿದ್ದಾಯಿತು. ಸೇವಂತಿಯನ್ನು ಬಲವಂತವಾಗಿ ಮನೆಗೆ ಕಳಿಸಿದ್ಲು ಕಲ್ಯಾಣಿ. ವಯಸ್ಸಿಗೆ ಬಂದ ಹೆಣ್ಣು ಸೆರಗಲ್ ಕಟ್ಕೊಂಡ ಕೆಂಡವಿದ್ದಂತೆ ಎಂದು. ಸೇವಂತಿ ಹೋದ ಬಳಿಕ, ನಿಂಗೆ ಸೇವಂತಿ ಅಂದರೆ ಇಷ್ಟನಾ? ಆ ಹೆಣ್ಮಗು ನಿನ್ನೆ ಕಾಯ್ಕೊಂಡು ಕೂತಿದೆ. ಹ್ಞೂ ಅಂದರೆ ಅವರಪ್ಪ ಉಂತವ ಮಾತಾಡ್ತೀನಿ ಎಂದಳು. ಮದುವೆಗಿದ್ದೀವೆ, ಏನೂ ಬೇಡ ನನಗೆ. ಅವಳೇ ಹುಚ್ಚುಚ್ಚಾಗಿ ಹಿಂದೆ ಬಿದ್ದವಳೆ, ಕರ್ಣ ಗುರ್ರೆನ್ನುತ್ತಾ ಹೇಳಿದ. ಮದುವೆ ಬೇಡ ಅಂದರೆ ಗೂಳಿ ಹಂಗಿರ್ತೀಯಾ? ಕಲ್ಯಾಣಿ ಕೇಳಿದ್ಲು. ಒಸಿ ಯೋಚನೆ ಮಾಡು. ಮದುವೆ ಮಾಡ್ಕೊಂಡು ಇಲ್ಲೇ ಇರಬೇಕು. ಅದೇ ಜೀವನ, ಅದೇ ಗೌಡ್ರು ಮನೆ ಕೂಲಿ, ಹಿಡಿ ನುಚ್ಚು ಗಂಜಿ, ಇಷ್ಟೆಯ ಜೀವನ ಅಂದರೆ? ಕರ್ಣ ಕೇಳಿದಾಗ ಹಾಡಿಯ ಹೊರಗಿನ ಪ್ರಪಂಚವನ್ನೇ ಕಾಣದ ಅವಳು ಏನೆಂದು ಹೇಳಿಯಾಳು? ಅವನು ಕೂಡ ಹೀಗೆ ಹಾಡಿಯ ಹೊರಗಿನ ಪ್ರಪಂಚದ ಆಸೆ ತೋರಿಸಿದ್ದ. ಮುಗಿಲ ಮಾರಿಗೆ ರಾಗರತಿಯು ರಂಗೇರಿದಂತೆ ಆವರಿಸಿದ್ದ. ಕೊನೆಗೇನಾಯಿತು? ಅವನೇ ಇಲ್ಲವಾದ. ಎಲ್ಲಿ ಹೋದ? ಏನಾದ? ಇಂದಿಗೂ ಯಕ್ಷ ಪ್ರಶ್ನೆ. ಹಾಡಿಯ ಹಣೆ ಬರಹ ಇಷ್ಟೇ, ಎಂದಿಗೂ ಬದಲಾಗಲ್ಲ.
ಅಪ್ಪನಂತೆ ಮಗನಿಗೂ ಕೂಡ ಬದಲಾವಣೆಯ ಗಾಳಿ ಬೀಸಿದೆ. ಆದರೆ ಈ ಹಾಡಿಲ್ಲಿ ಆ ಗಾಳಿ ಬಿರುಗಾಳಿಯಾಗಿ ಬದುಕನ್ನೇ ಸರ್ವನಾಶ ಮಾಡಿಬಿಡುತ್ತೆ. ಇವನಿಗೆ ಹೇಗೆ ಅರ್ಥ ಮಾಡಿಸೋದು? ಇಲ್ಲ, ಸೇವಂತಿ ಜೊತೆ ಮದುವೆ ಮಾಡಿಸ್ತೀನಿ. ಮದುವೆ ಆದರೆ ಗುಡ್ಡ ದಾಟಿ ಆಚೆ ಹೋಗೋ ಹುಚ್ಚು ಬಿಡುತ್ತೆ. ಸಂಸಾರ ನಿಭಾಯಿಸೋ ಜವಾಬ್ದಾರಿ ಬರುತ್ತೆ. ಆಗ ತೆಪ್ಪಗೆ ಗೌಡ್ರು ಮನೆಯಲ್ಲಿ ಕೂಲಿ ಮಾಡ್ಕೊಂಡಿರ್ತಾನೆ. ನಾಳೆನೇ ಸೇವಂತಿ ಮನೇಲಿ ಮಾತಾಡ್ತೀನಿ ಎಂದುಕೊಂಡವಳ ಕಣ್ಣಿನಿಂದ ಕಣ್ಣೀರು ಜಾರಿತ್ತು. ಬಣ್ಣಗಳೇ ಇಲ್ಲದ ಕಪ್ಪು ಬಿಳುಪು ನಮ್ಮ ಜೀವನ. ಸಂತೆಯ ಮುಖವನ್ನೇ ಕಾಣದವರು ಹೊರ ಬದುಕಿಗೂ ಹಾಡಿಗೂ ಗೌಡನೆಂಬ ಮಧ್ಯವರ್ತಿ ಇಲ್ಲದೆ ಬದುಕು ಸಾಗದು. ಹಾಡಿಯಿಂದ ಹೊರಗೋದ್ರೆ ಜೀವಂತ ಉಳಿಯುವ ಖಾತ್ರಿ ಇಲ್ಲ. ಕೆಟ್ಟ ಹಣೆ ಬರಹವನ್ನು ಶಪಿಸಿಕೊಳ್ಳುತ್ತಲೇ ಮಲಗಿದಳು ಕಲ್ಯಾಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.